ಲೋಕೋಪಯೋಗಿ ಇಲಾಖೆಯಿಂದ ಒಂದು ರಸ್ತೆ ಭೂಮಿ ಪೂಜೆ, ನೀರಾವರಿ ಇಲಾಖೆಯಿಂದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೂಮಿ ಪೂಜೆ ಮುಗಿಸ್ಕೊಂಡು ಈಗ ಉತ್ಖನನ ನಡೆಯುವ ಜಾಗಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಉತ್ಖನನದ ಸಂದರ್ಭದಲ್ಲಿ ಹಲವಾರು ಅವಶೇಷಗಳು, ಕಲ್ಲಿನ ಅವಶೇಷಗಳು ಸಿಕ್ಕಾವು. ಉತ್ಖನನ ಕಾರ್ಯ ಮುಂದುವರೆದಿದೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಉತ್ಖನನ ಕಾರ್ಯಕ್ರಮದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಆದರೆ ಮಾಧ್ಯಮದ ಮುಖಾಂತರ ನನ್ನ ಮನವಿ ಇಷ್ಟೇ, ಉತ್ಖನನದಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಉತ್ಖನನ ಕಾರ್ಯಕ್ಕೆ ಈ ಭಾಗದ ಶಾಸಕನಾಗಿ ಸಂಪೂರ್ಣ ಸಹಕಾರವನ್ನು ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನನ್ನ ಮನವಿ ಕೂಡ ಇದೆ. ಕೇಂದ್ರ ಪುರಾತತ್ವ ಇಲಾಖೆಯಿಂದ ಸ್ವಲ್ಪ ಸಹಕಾರ ಬೇಕು, ಕೇಂದ್ರದಿಂದಲೂ ಸಹಕಾರ ಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಆಗ್ರಹ. ಆಮೇಲೆ ಸಂಸದರನ್ನು ಬಂದಿಲ್ಲ, ಇಷ್ಟು ದೊಡ್ಡ ಇವೆಂಟ್ ಆಗೈತಿ, ಸಂಸದರನ್ನು ಬಂದು ಭೇಟಿ ಕೊಟ್ಟಿಲ್ಲ ಅಂತ. 26ನೇ ತಾರೀಕಿಗೆ ಮಾನ್ಯ ಸಂಸದರಾದಂಥ PC ಗದ್ದಿಗೌಡರು ಬರ್ತೇನೆ ಅನ್ನುವಂಥ ಮಾತನ್ನು ನಿನ್ನೆ ದೂರವಾಣಿ ಮುಖಾಂತರ ನನಗೂ ತಿಳಿಸಿದ್ದಾರೆ ಮತ್ತು ಕಮಿಷನರ್ ಆದಂಥ ಶರಣು ಗೋಗೇರಿ ಅವರಿಗೂ ತಿಳಿಸಿದ್ದಾರೆ. ಉತ್ಖನನ ಕಾರ್ಯ ಸಹಕಾರವನ್ನು ಕೊಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇನೆ, ಸಹಕಾರವನ್ನು ಕೊಡ್ತೇವೆ. ಆಗಲೇ ನಾನು ರಿತಿ ಕುಟುಂಬಕ್ಕೆ ಭೇಟಿಯಾಗಲಿಕ್ಕೆ ಬಂದಾಗ ಅವರಿಗೆ ಜಾಗವನ್ನು ಕೊಡಬೇಕನ್ನುವಂಥ ಮನವಿಯನ್ನು ಮಾಡಿದ್ನಿ. ಈಗಾಗಲೇ ಗ್ರಾಮ ಪಂಚಾಯತಿ ಜೊತೆ ಅಧ್ಯಕ್ಷರು ಮತ್ತು PDO ಇದ್ದರು. ಈಗಾಗಲೇ ಅವರಿಗೆ 40-61 ಸೈಟನ್ನು ಕೊಟ್ಟಾರೆ. ಅವರ ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗೈತಿ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ಅವರಿಗೆ ಸಂಪೂರ್ಣವಾದಂಥ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಸರ್, ಸ್ಥಳಾಂತರದ ಬಗ್ಗೆ ಏನಾದರೂ ಪ್ರಸ್ತಾಪ ಇದೆಯಾ ಸರ್ಕಾರದ ಬಗ್ಗೆ? ಅದು ಒಂದು ರೀತಿಯ ಗೊಂದಲ ಐತೆ ಸರ್. ಆಮೇಲೆ ನಾನು ಕೂಡ ಮನವಿ ಮಾಡ್ತೇನೆ, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗೋದು ಬೇಡ. ಗ್ರಾಮಸ್ಥರು ಭಯಭೀತರಾಗ್ತಾರೆ. ಯಾರೋ ಒಬ್ಬರು ಐತೆ ಅಂತ ಹೇಳಿದರು. ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಜವಾಬ್ದಾರಿ ಇದೆ. ಇದೊಂದು ಫಸ್ಟ್ ಟೈಮ್ ನಮ್ಮ ಲೈಫ್ ಟೈಮ್ದಲ್ಲಿ, ನಿಮ್ಮ ಲೈಫ್ ಟೈಮ್ದಲ್ಲಿ ಹೊಸ ಅನುಭವ ಈ ರೀತಿ ಆಗ್ತಾ ಇರೋದು. ಬಂಗಾರ ಸಿಗಲಿ, ನಿಧಿ ಸಿಕ್ಕರು ಒಳ್ಳೆಯದನ. ಅಂದರೆ ಲಕ್ಕುಂಡಿ ಅಷ್ಟು ಸಂಪದ್ಭರಿತವಾದಂಥ ನಾಡಾಗಿತ್ತು ಅನ್ನುವಂಥದ್ದು ಜಗತ್ತಿಗೆ ಗುರುತಾಗಲಿ, ವಸ್ತುಸ್ಥಿತಿಯ ಬಿತ್ತರಣೆ ಆಗಲಿ. ಅತಿರಂಜಿತ ಸುದ್ದಿಗಳು, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗಬಾರ್ದಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಜಿ ರಾಮ್ಜಿ ಯೋಜನೆ ಏನೈತಲ್ಲ, ಅತ್ಯಂತ ಪರಿಣಾಮಕಾರಿಯಾಗಿ ಅಸೆಟ್ ಕ್ರಿಯೇಟ್ ಆಗಲಿಕ್ಕೆ ತಂದಂಥ ಒಂದು ಮಹತ್ತರವಾದಂಥ ಯೋಜನೆ. ಹಿಂದೆ ನರೇಗಾದಲ್ಲಿ 100 ದಿವಸ ಕೊಡ್ತಿದ್ರು. ಇವತ್ತು ನಾವು 125 ದಿವಸ ಕೇಂದ್ರ ಸರ್ಕಾರದ ಯೋಜನೆಯಿಂದ 125 ದಿವಸವನ್ನು ಕೊಡಕತ್ತೀವಿ. ಮತ್ತು ಶಾಲೆಗಳಿಗೆ, ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ರೈತರಿಗೆ ಹೋಗುವಂಥ ಜಮೀನಿನ ರಸ್ತೆಗಳನ್ನು ಕೂಡ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯಲ್ಲಿ ನಾವು ಜಾರಿಗೆ ತಂದೇವೆ. ಕೇಂದ್ರ ಸರ್ಕಾರ ಹಿಂದೆ ಏನು ಅನುದಾನ ಕೊಡ್ತಿತ್ತು ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಈ ಜಿ ರಾಮ್ಜಿಗೆ ಮೀಸಲಿಟ್ಟೈತಿ ಅನ್ನುವಂಥ ಸುದ್ದಿಯನ್ನು ತಿಳಿಸ್ತೇನೆ. ಇದಕ್ಕೆ ತಕ್ಕಂತೆ ಈಗ ನಾಳೆ, ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ, ನಾಳೆ ಮತ್ತು ಗಣರಾಜ್ಯೋತ್ಸವದ ಸುದ್ದಿ ಇರ್ತೈತೆ ಅನ್ನೋದಕ್ಕೆ ವಿಸ್ತೃತವಾದಂಥ ಒಂದು ಪ್ರೆಸ್ ಮೀಟನ್ನು ಇವತ್ತು ಮಾಡ್ಬೇಕಂತ ಮಾಡಿದ್ದೆ. ಆದರೆ ಬೇರೆ ಬೇರೆ ಜನವರಿ 26 ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಐತಿ. ಒಂದು ನೋವಿನ ಸಂಗತಿ ಅಂದ್ರೆ, ನಿನ್ನೆ ನಾನು ಮಧ್ಯಾಹ್ನ ಹುಬ್ಬಳ್ಳಿಯಿಂದ ಇಳಿದಾಗ ಮೈಸೂರು ದಸರಾ ಯಾವ ರೀತಿ ಶೃಂಗಾರಗೊಂಡಿತ್ತು ಆ ರೀತಿ ರಸ್ತೆಯನ್ನು ಶೃಂಗಾರಗೊಳಿಸ್ಯಾರ. 1,37,000 ಮನೆ ಕೊಳಗೇರಿ ಮನೆಗಳನ್ನು ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಕೊಡಕತ್ತಂತೆ. ನಾನು 2023 500 ಮನೆಗಳಿಗೆ ಅಡಿಗಲ್ಲು ಹಾಕಿದ್ದೆ. ಇವತ್ತು ಮನೆಗಳು ಸಂಪೂರ್ಣ ಆಗ್ಯಾವ. 292 ಮನೆ ಸಂಪೂರ್ಣ ಆಗ್ಯಾವ. ಇದು ಕೂಡ ಅವ್ರದ್ದು ಸೇರಿಸ್ಕೊಂಡ್ಬಿಟ್ಟಾರೆ.
ಇದು 2023 ನಾನು ಹಾಕೇನಿ. ಅಡಿಗಲ್ಲು ನಾನೇ ಮಾಡೇನಿ. ಇವತ್ತು ಉದ್ಘಾಟನೆ ಮಾಡಬೇಕಿತ್ತು, ಅಲ್ಲಿ ಹೋಗಿದ್ದೆ. ಆದರೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಮಾಡೋದು ಸೂಕ್ತ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಬಂದೇನೆ. ರಾಜ್ಯ ಸರ್ಕಾರ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ನೀವು ಬರೀ ನರಗುಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. 2023 ನಾನು ಮಂತ್ರಿ ಇದ್ದಾಗ ಅಡಿಗಲ್ ಹಾಕಿದೆ 6 ಎಕರೆ ಜಾಗದಲ್ಲಿ. 500 ಮನೆಗಳ ಪೈಕಿ 292 ಮನೆಗಳು ಸಂಪೂರ್ಣ ಆಗ್ಯಾವ. ಅತ್ಯಂತ ಸುಂದರವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಒಳಗೊಂಡಂಥ ಅಡುಗೆ ಮನೆ, ಬಾತ್ರೂಮು, ಟಾಯ್ಲೆಟು, ಬೆಡ್ರೂಮ್ ಈ ರೀತಿಯಾದಂಥ 500 ಮನೆಗಳನ್ನು ನಾನು ಕಟ್ಟಿಸಿದ್ದೇನೆ. ಅದರಲ್ಲಿ 200 ಮನೆಗಳು ಪೂರ್ತಿ ಮುಗಿದವು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದು ಅದನ್ನು ಇನ್ನೊಂದು 8-10 ದಿವಸದೊಳಗೆ ಫಲಾನುಭವಿ ಆಯ್ಕೆನೂ ಆಗೈತೆ, ಹಸ್ತಾಂತರ ಮಾಡೇವಿ. ಉಳಿದಂಥ ಮನೆಗಳಿಗೆ ಕೆಲಸ ಪ್ರಗತಿಯಲ್ಲಿದೆ. ಕೊಟ್ಟ ಗದಗದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಅಧ್ಯಕ್ಷ. ಇಲ್ಲ, ನಾನು ಬೇರೆ ಬೇರೆ ಕಾರ್ಯಕ್ರಮ ಇದ್ದು ಇವತ್ತು ಕಿರೀಟಗಿರಿ ಗ್ರಾಮ ಹಿಂದೆ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಆ ಗ್ರಾಮಕ್ಕೆ ಬಂದು ಹೋಗಿದ್ರು. ಇವತ್ತು ಹುಬ್ಬಳ್ಳಿಯ ಖ್ಯಾತ ವೈದ್ಯರಂಥ ವಿಜಿ ನಾಡಗೋಡು ಮತ್ತು ತಂಡ ಅಲ್ಲೇ ಕ್ಯಾಂಪ್ ಫಿಕ್ಸ್ ಮಾಡಿತ್ತು, ಫ್ರೀ ಹೆಲ್ತ್ ಕ್ಯಾಂಪ್, ಚೆಕಪ್ ಕ್ಯಾಂಪ್. ಅದಕ್ಕೆ ನಾನು ಒಪ್ಕೊಂಡಿದ್ದೆ, ನನ್ನ ಕ್ಷೇತ್ರ ಆಗಿದ್ದೆ, ನಾನು ಹೋಗಬೇಕಾಗಿತ್ತು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿ, ಏನು ತೊಂದರೆ ಇಲ್ಲ. ದಾಖಲೆ ನಾನು 500 ಮನೆಯೂ ಸೇರಿಸ್ಯಾರ ಅದ್ರಾಗ. ಇದೇ ದಾಖಲೆ 223 ಅವ್ರ ಸರ್ಕಾರ ಇತ್ತ. 223 ಅವ್ರ ಸರ್ಕಾರ ಇತ್ತ. ನಾನೇ ಭೂಮಿ ಪೂಜೆ ಮಾಡೇನಿ. ಇವತ್ತು ನಾನೇ ಉದ್ಘಾಟನೆ ಮಾಡಬೇಕಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಓವರ್ ಸ್ಟೇಟ್ ಮಾಡ್ತೇವೆ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಉದ್ಘಾಟನೆ ಮಾಡಿಲ್ಲ ಅಷ್ಟೇ, ಹೋಗಿ ಕಾರ್ಯಕ್ರಮ ಮಾಡಿ ಬಂದೇನೆ. ಲೋಕೋಪಯೋಗಿ ಇಲಾಖೆಯಿಂದ ಒಂದು ರಸ್ತೆ ಭೂಮಿ ಪೂಜೆ, ನೀರಾವರಿ ಇಲಾಖೆಯಿಂದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೂಮಿ ಪೂಜೆ ಮುಗಿಸ್ಕೊಂಡು ಈಗ ಉತ್ಖನನ ನಡೆಯುವ ಜಾಗಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಉತ್ಖನನದ ಸಂದರ್ಭದಲ್ಲಿ ಹಲವಾರು ಅವಶೇಷಗಳು, ಕಲ್ಲಿನ ಅವಶೇಷಗಳು ಸಿಕ್ಕಾವು. ಉತ್ಖನನ ಕಾರ್ಯ ಮುಂದುವರೆದಿದೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಉತ್ಖನನ ಕಾರ್ಯಕ್ರಮದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೆ. ಆದರೆ ಮಾಧ್ಯಮದ ಮುಖಾಂತರ ನನ್ನ ಮನವಿ ಇಷ್ಟೇ, ಉತ್ಖನನದಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಉತ್ಖನನ ಕಾರ್ಯಕ್ಕೆ ಈ ಭಾಗದ ಶಾಸಕನಾಗಿ ಸಂಪೂರ್ಣ ಸಹಕಾರವನ್ನು ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನನ್ನ ಮನವಿ ಕೂಡ ಇದೆ. ಕೇಂದ್ರ ಪುರಾತತ್ವ ಇಲಾಖೆಯಿಂದ ಸ್ವಲ್ಪ ಸಹಕಾರ ಬೇಕು, ಕೇಂದ್ರದಿಂದನೂ ಸಹಕಾರ ಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಆಗ್ರಹ ಸರ್. ಆಮೇಲೆ ಸಂಸದರನ್ನು ಬಂದಿಲ್ಲ, ಇಷ್ಟು ದೊಡ್ಡ ಇವೆಂಟ್ ಆಗೈತಿ, ಸಂಸದರನ್ನು ಬಂದು ಭೇಟಿ ಕೊಟ್ಟಿಲ್ಲ ಅಂತ. 26ನೇ ತಾರೀಕಿಗೆ ಮಾನ್ಯ ಸಂಸದರಾದಂಥ PC ಗದ್ದಿಗೌಡರು ಬರ್ತೇನೆ ಅನ್ನುವಂಥ ಮಾತನ್ನು ನಿನ್ನೆ ದೂರವಾಣಿ ಮುಖಾಂತರ ನನಗೂ ತಿಳಿಸಿದ್ದಾರೆ ಮತ್ತು ಕಮಿಷನರ್ ಆದಂಥ ಶರಣು ಗೋಗೇರಿ ಅವ್ರಿಗೂ ತಿಳಿಸಿದ್ದಾರೆ. ಉತ್ಖನನ ಕಾರ್ಯ ಸಹಕಾರವನ್ನು ಕೊಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇನೆ, ಸಹಕಾರವನ್ನು ಕೊಡ್ತೇವೆ. ಆಗಲೇ ನಾನು ರಿತಿ ಕುಟುಂಬಕ್ಕೆ ಭೇಟಿಯಾಗಲಿಕ್ಕೆ ಬಂದಾಗ ಅವರಿಗೆ ಜಾಗವನ್ನು ಕೊಡಬೇಕನ್ನುವಂಥ ಮನವಿಯನ್ನು ಮಾಡಿದ್ನಿ. ಈಗಾಗಲೇ ಗ್ರಾಮ ಪಂಚಾಯತಿ ಜೊತೆ ಅಧ್ಯಕ್ಷರು ಮತ್ತು PDO ಇದ್ದರು. ಈಗಾಗಲೇ ಅವರಿಗೆ 40-61 ಸೈಟನ್ನು ಕೊಟ್ಟಾರೆ. ಅವರ ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗೈತಿ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ಅವರಿಗೆ ಸಂಪೂರ್ಣವಾದಂಥ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಸರ್, ಸ್ಥಳಾಂತರದ ಬಗ್ಗೆ ಏನಾದರೂ ಪ್ರಸ್ತಾಪ ಇದೆಯಾ ಸರ್ಕಾರದ ಬಗ್ಗೆ? ಅದು ಒಂದು ರೀತಿಯ ಗೊಂದಲ ಐತೆ ಸರ್. ಆಮೇಲೆ ನಾನು ಕೂಡ ಮನವಿ ಮಾಡ್ತೇನೆ, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗೋದು ಬೇಡ. ಗ್ರಾಮಸ್ಥರು ಭಯಭೀತರಾಗ್ತಾರೆ. ಯಾರೋ ಒಬ್ಬರು ಐತೆ ಅಂತ ಹೇಳಿದರು. ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಜವಾಬ್ದಾರಿ ಇದೆ. ಇದೊಂದು ಫಸ್ಟ್ ಟೈಮ್ ನಮ್ಮ ಲೈಫ್ ಟೈಮ್ದಲ್ಲಿ, ನಿಮ್ಮ ಲೈಫ್ ಟೈಮ್ದಲ್ಲಿ ಹೊಸ ಅನುಭವ ಈ ರೀತಿ ಆಗ್ತಾ ಇರೋದು. ಬಂಗಾರ ಸಿಗಲಿ, ನಿಧಿ ಸಿಕ್ಕರು ಒಳ್ಳೆಯದನ. ಅಂದರೆ ಲಕ್ಕುಂಡಿ ಅಷ್ಟು ಸಂಪದ್ಭರಿತವಾದಂಥ ನಾಡಾಗಿತ್ತು ಅನ್ನುವಂಥದ್ದು ಜಗತ್ತಿಗೆ ಗುರುತಾಗಲಿ, ವಸ್ತುಸ್ಥಿತಿಯೇ ಬಿತ್ತರಣೆ ಆಗಲಿ. ಅತಿರಂಜಿತ ಸುದ್ದಿಗಳು, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗಬಾರ್ದಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ.
ಜಿ ರಾಮ್ಜಿ ಯೋಜನೆ ಏನೈತಲ್ಲ ಅತ್ಯಂತ ಪರಿಣಾಮಕಾರಿಯಾಗಿ ಅಸೆಟ್ ಕ್ರಿಯೇಟ್ ಆಗಲಿಕ್ಕೆ ತಂದಂಥ ಒಂದು ಮಹತ್ತರವಾದಂಥ ಯೋಜನೆ. ಹಿಂದೆ ನರೇಗಾದಲ್ಲಿ 100 ದಿವಸ ಕೊಡ್ತಿದ್ರು. ಇವತ್ತು ನಾವು 125 ದಿವಸ ಕೇಂದ್ರ ಸರ್ಕಾರದ ಯೋಜನೆಯಿಂದ 125 ದಿವಸವನ್ನು ಕೊಡಕತ್ತೀವಿ. ಮತ್ತು ಶಾಲೆಗಳಿಗೆ ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ರೈತರಿಗೆ ಹೋಗುವಂಥ ಜಮೀನಿನ ರಸ್ತೆಗಳನ್ನು ಕೂಡ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯಲ್ಲಿ ನಾವು ಜಾರಿಗೆ ತಂದೇವೆ. ಕೇಂದ್ರ ಸರ್ಕಾರ ಹಿಂದೆ ಏನು ಅನುದಾನ ಕೊಡ್ತಿತ್ತು ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಈ ಜಿ ರಾಮ್ಜಿಗೆ ಮೀಸಲಿಟ್ಟೈತಿ ಅನ್ನುವಂಥ ಸುದ್ದಿಯನ್ನು ತಿಳಿಸ್ತೇನೆ. ಇದಕ್ಕೆ ತಕ್ಕಂತೆ ಈಗ ನಾಳೆ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ, ನಾಳೆ ಮತ್ತು ಗಣರಾಜ್ಯೋತ್ಸವದ ಸುದ್ದಿ ಇರ್ತೈತೆ ಅನ್ನೋದಕ್ಕೆ ವಿಸ್ತೃತವಾದಂಥ ಒಂದು ಪ್ರೆಸ್ ಮೀಟನ್ನು ಇವತ್ತು ಮಾಡ್ಬೇಕಂತ ಮಾಡಿದ್ದೆ. ಆದರೆ ಬೇರೆ ಬೇರೆ ಜನವರಿ 26 ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಐತಿ. ಒಂದು ನೋವಿನ ಸಂಗತಿ ಅಂದ್ರೆ ನಿನ್ನೆ ನಾನು ಮಧ್ಯಾಹ್ನ ಹುಬ್ಬಳ್ಳಿಯಿಂದ ಇಳಿದಾಗ ಮೈಸೂರು ದಸರಾ ಯಾವ ರೀತಿ ಶೃಂಗಾರಗೊಂಡಿತ್ತು ಆ ರೀತಿ ರಸ್ತೆಯನ್ನು ಶೃಂಗಾರಗೊಳಿಸ್ಯಾರ. 1,37,000 ಮನೆ ಕೊಳಗೇರಿ ಮನೆಗಳನ್ನು ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಕೊಡಕತ್ತಂತೆ. ನಾನು 2023 500 ಮನೆಗಳಿಗೆ ಅಡಿಗಲ್ ಹಾಕಿದ್ದೆ. ಇವತ್ತು ಮನೆಗಳು ಸಂಪೂರ್ಣ ಆಗ್ಯಾವ. 292 ಮನೆ ಸಂಪೂರ್ಣ ಆಗ್ಯಾವ. ಇದು ಕೂಡ ಅವ್ರದ್ದು ಸೇರಿಸ್ಕೊಂಡ್ಬಿಟ್ಟಾರ. ಇದು 2023 ನಾನು ಹಾಕೇನಿ, ಅಡಿಗಲ್ಲು ನಾನೇ ಮಾಡೇನಿ. ಇವತ್ತು ಉದ್ಘಾಟನೆ ಮಾಡಬೇಕಿತ್ತು, ಅಲ್ಲಿ ಹೋಗಿದ್ದೆ. ಆದರೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಮಾಡೋದು ಸೂಕ್ತ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಬಂದೇನೆ. ರಾಜ್ಯ ಸರ್ಕಾರ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ನೀವು ಬರೀ ನರಗುಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. 2023 ನಾನು ಮಂತ್ರಿ ಇದ್ದಾಗ ಅಡಿಗಲ್ ಹಾಕಿದೆ 6 ಎಕರೆ ಜಾಗದಲ್ಲಿ. 500 ಮನೆಗಳ ಪೈಕಿ 292 ಮನೆಗಳು ಸಂಪೂರ್ಣ ಆಗ್ಯಾವ. ಅತ್ಯಂತ ಸುಂದರವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಒಳಗೊಂಡಂಥ ಅಡುಗೆ ಮನೆ, ಬಾತ್ರೂಮು, ಟಾಯ್ಲೆಟು, ಬೆಡ್ರೂಮ್ ಈ ರೀತಿಯಾದಂಥ 500 ಮನೆಗಳನ್ನು ನಾನು ಕಟ್ಟಿಸಿದ್ದೇನೆ. ಅದರಲ್ಲಿ 200 ಮನೆಗಳು ಪೂರ್ತಿ ಮುಗಿದವು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದು ಅವ್ರು ಇನ್ನೊಂದು 8-10 ದಿವಸದೊಳಗೆ ಫಲಾನುಭವಿ ಆಯ್ಕೆನೂ ಆಗೈತೆ, ಹಸ್ತಾಂತರ ಮಾಡೇವಿ. ಉಳಿದಂಥ ಮನೆಗಳಿಗೆ ಕೆಲಸ ಪ್ರಗತಿಯಲ್ಲಿದೆ. ಕೊಟ್ಟ ಗದಗದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಅಧ್ಯಕ್ಷ. ಇಲ್ಲ, ನಾನು ಬೇರೆ ಬೇರೆ ಕಾರ್ಯಕ್ರಮ ಇದ್ದು. ಇವತ್ತು ಕಿರೀಟಗೇರಿ ಗ್ರಾಮ ಹಿಂದೆ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಆ ಗ್ರಾಮಕ್ಕೆ ಬಂದು ಹೋಗಿದ್ರು. ಇವತ್ತು ಹುಬ್ಬಳ್ಳಿಯ ಖ್ಯಾತ ವೈದ್ಯರಂಥ ವಿಜಿ ನಾಡಗೋಡು ಮತ್ತು ತಂಡ ಅಲ್ಲೇ ಕ್ಯಾಂಪ್ ಫಿಕ್ಸ್ ಮಾಡಿತ್ತು, ಫ್ರೀ ಹೆಲ್ತ್ ಕ್ಯಾಂಪ್, ಚೆಕಪ್ ಕ್ಯಾಂಪ್. ಅದಕ್ಕೆ ನಾನು ಒಪ್ಕೊಂಡಿದ್ದೆ. ನನ್ನ ಕ್ಷೇತ್ರ ಆಗಿದ್ದೆ, ನಾನು ಹೋಗಬೇಕಾಗಿತ್ತು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿ, ಏನು ತೊಂದರೆ ಇಲ್ಲ. ದಾಖಲೆ ನಾನು 500 ಮನೆಯೂ ಸೇರಿಸ್ಯಾರ. ಅದ್ರಾಗ ಇದೇ ದಾಖಲೆ 223 ಅವ್ರ ಸರ್ಕಾರ ಇತ್ತ. 223 ಅವ್ರ ಸರ್ಕಾರ ಇತ್ತ. ನಾನೇ ಭೂಮಿ ಪೂಜೆ ಮಾಡೇನಿ. ಇವತ್ತು ನಾನೇ ಉದ್ಘಾಟನೆ ಮಾಡಬೇಕಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಓವರ್ ಸ್ಟೇಟ್ ಮಾಡ್ತೇವೆ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಉದ್ಘಾಟನೆ ಮಾಡಿಲ್ಲ ಅಷ್ಟೇ. ಹೋಗಿ ಕಾರ್ಯಕ್ರಮ ಮಾಡಿ ಬಂದೇನೆ.